ಈ ಬ್ಯಾಡ್ ಹ್ಯಾಬಿಟ್ಸ್ ನ ತೆಗೆದು ಗುಡ್ ಹ್ಯಾಬಿಟ್ಸ್ ನ ಆಡ್ ಮಾಡೋದು ಹೆಂಗೆ ಅಂತ ನೋಡೋಣ. ಈ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ನಿಮ್ ಲೈಫ್ ನ ಒಂದಿನಕ್ಕೆ ಹಾಳು ಮಾಡಲ್ಲ, ಆದ್ರೆ ಅದು ಸ್ವಲ್ಪನೇ ಹಾಳು ಮಾಡ್ತಾ ಬರುತ್ತೆ. ದಿನ ಸ್ಕ್ರೋಲ್ ಮಾಡೋದು, ಏನೇ ಆದ್ರೂ ಅದರಲ್ಲಿ ಎಕ್ಸ್ಕ್ಯೂಸ್ ಮಾಡೋದು, ನೀನು ಬೆನಿಫಿಟ್ಸೇ ಇಲ್ದೇನೆ ಇನ್ನೊಬ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದು, ಹರಟೆ ಹೊಡಿಯೋದು. ನಿಮ್ಗೆ ಒಂದ್ಸತಿ ಹೇಳ್ತೀನಿ ಕೇಳಿ, ಈ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದನ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ಆದ್ರೆ ಅದನ್ನ ನಾವು ಈಸಿಯಾಗಿ ರೀಪ್ಲೇಸ್ ಮಾಡ್ಬೋದು. ನೀನ್ ಸ್ಕ್ರೋಲ್ ಮಾಡಬೇಡ ಅಂತ ಹೇಳಲ್ಲ, ನೀನ್ ಸ್ಕ್ರೋಲ್ ಮಾಡೋದನ್ನ ನಿಲ್ಸಿ. ಆದ್ರೆ ನಿನ್ ಕೈಲಿ ಅದರಲ್ಲಿ ಒಂದ್ ಸ್ವಲ್ಪ ಟೈಮ್ನ ತಗೊಂಡು ಒಂದಷ್ಟು ಪೇಜಸ್ಗಳನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡು. ಹಂಗೆ ನೀನ್ ಟೈಮ್ ವೇಸ್ಟ್ ಮಾಡೋದನ್ನ ನಿಲ್ಸ್ಬೇಡ ಅಂತ ನಾನು ಹೇಳಲ್ಲ, ಆದ್ರೆ ಉಳಿದಿರೋ ಟೈಮಲ್ಲಿ ನಿನಗೇನ್ ಬೇಕಾಗುತ್ತೋ, ನಿನಗೆ ಯಾವ ತರ ಸ್ಕಿಲ್ಸ್ ಬೇಕಾಗುತ್ತೋ ಅದ್ರ ಕಡೆ ಗಮನ ಕೊಟ್ಟು ಡೆವಲಪ್ ಮಾಡ್ಕೊ. ಹೆಂಗೆ ನಮ್ಮ ನೇಚರ್ಗೆ ಅದು ಎಂಟಿ ಸ್ಪೇಸ್ ಆಗಿರೋದನ್ನ ತಡ್ಕೊಳ್ಳೋದಿಕ್ಕಾಗಲ್ವೋ, ಹಂಗೇನೆ ನೀವು ಒಂದು ಹ್ಯಾಬಿಟ್ನ ರಿಮೂವ್ ಮಾಡಿ ಅದ್ರ ಬದಲಾಗಿ ಇನ್ನೊಂದು ಹ್ಯಾಬಿಟ್ನ ಶುರು ಮಾಡ್ಕೊಂಡಿಲ್ಲ ಅಂದ್ರೆ ನಾರ್ಮಲ್ ಮುಂಚೆ ಹೆಂಗಿದ್ರಿ ಹಂಗೆ ಶುರು ಮಾಡ್ತೀರಾ. ಸೊ ರೀಪ್ಲೇಸ್ ಮಾಡು, ಆಗಲಿಲ್ಲ ಅಂದ್ರೆ ಕಂಪ್ಲೀಟಾಗಿ ರಿಮೂವ್ ಮಾಡು. ಅದು ಹಂಗೇನೆ ಚೇಂಜಸ್ ಅನ್ನೋದು ಪರ್ಮನೆಂಟ್ ಆಗೋದಕ್ಕೆ ಸಾಧ್ಯ.